ಜೈಲಿನಲ್ಲಿ ಊಟ ಸೇರ್ತಾ ಇಲ್ಲ, ಸೊಳ್ಳೆ ಕಚ್ತಾ ಇದೆ, ಡ್ಯಾಶ್ 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 ಅಂತೆಲ್ಲ ಹೇಳಿ ದರ್ಶನ್ ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟ್ನವ್ರು ಆಯ್ತು ನೋಡೋಣ ಇರಿ ಅಂತೇಳಿ ಆಕ್ಷೇಪಣೆ ಕೇಳಿ ವಿಚಾರಣೆಗೆ ಹಾಕ್ಬಿಟ್ಟಿದ್ದಾರೆ 18ನೇ ತಾರೀಕಿಗೆ. ಈ ಮಧ್ಯೆ ಅವರ ಪತ್ನಿ ಎಲ್ಲರನ್ನೂ ಭೇಟಿ ಮಾಡಿದಾರಂತೆ. ಓಕೆ, ಇನ್ನು ರೇವಣ್ಣ ದಂಪತಿಗಳು ಹೋಗಿ ಮಕ್ಕಳನ್ನು ಮಾತಾಡಿಸ್ಕೊಂಡು ಬಂದಿದ್ದಾರಂತೆ ಇಬ್ಬರೂ. ಅತ್ತ ಭವಾನಿ ಜಾಮೀನು ಪ್ರಶ್ನಿಸಿ SIT ಸಲ್ಲಿಸಿರೋ ವಿಚಾರಣೆ ನಡೆಸಿರೋ ಸುಪ್ರೀಂ ಕೋರ್ಟು ಅವ್ರಿಗೊಂದು ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮುಂದಕ್ಕೆ ಹಾಕಿದೆ, ಯಾವಾಗಲಿಗೂ ಹಾಕಿದೆ. ಈ ಜೈಲ್ದು ಭಾಳ ಮಜಾ ಇದೆ. ಊಟ ಸರಿ ಇಲ್ಲ, ಬೆಡ್ ಕೊಡಿ, ಆಮೇಲೆ ಅದೇನದು ಸೊಳ್ಳೆ ಪರದೆ ಕೊಡಿ, TV ಕೊಡು, ಪ್ಯಾನ್ ಕೊಡು, AC ಕೊಡು, ಡ್ಯಾಶ್ ಕೊಡು ಅಂತ ಹೇಳಿ ಒಂದು ಕೆಲಸ ಮಾಡ್ಬೋದಲ್ಲ. ಯಾರು ಒಂದು ಪ್ರಪೋಸಲ್ ಹಾಕಿ ಒಂಥರ ಕ್ರಾಂತಿಕಾರಿಯಾಗಿ ಖಾಸಗಿಯವರೊಬ್ರು ಯಾರು ಒಬ್ರು ಒಂದು ಎಕರೆನಲ್ಲೋ 2 ಎಕರೆನಲ್ಲೋ 250 ರೂಮ್ ಕಟ್ಬಿಡೋದಪ್ಪ, ಹೋಟೆಲ್ ಟೈಪಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋ ಥರ. ಆ ಹೋಟೆಲನ್ನು ಜೈಲ್ ಅಂತ ಡಿಕ್ಲೇರ್ ಮಾಡ್ಬಿಡೋದು. ಯಾರ್ಯಾರಿಗೆ ಶಕ್ತಿ ಇದೆ ಅವರಲ್ಲಿ ತಗೊಂಡಿರ್ಬೋದು ರೂಮಲ್ಲಿ. ಜೈಲೇ ಹೋಗೋದೇನಕ್ಕೆ ಸರ್ ಅಲ್ಲಿ ಟ್ರಿಪ್ ಹೋಗಿದ್ದಾರೆ. ಬೇರೆದಕ್ಕೆಲ್ಲ ಏನು ಹಂಗಾರೆ ಬೇರೆದಕ್ಕೆಲ್ಲ ಏನು ಯಾಕೆ ಕೊಡಬೇಕು ವ್ಯವಸ್ಥೆಗೆ? ಅಲ್ಲ ಗೊತ್ತಿಲ್ಲ, ಕೋರ್ಟ್ ಏನೋ ತೀರ್ಮಾನ ಮಾಡುತ್ತೆ, ಅದಕ್ಕೆ ಅವ್ರಿಗೇನೋ ಇರುತ್ತೆ ಮಹಾರಾಷ್ಟ್ರ. ಅಲ್ಲ ಒಳ್ಳೆ ಐಡಿಯಾ ಅಂತ ಪ್ರೈವೇಟ್ ಅವ್ರಿಗೆ ಕೊಟ್ಬಿಟ್ರೆ, ಸ್ವೀಟ್ ರೂಮ್ ಬೇಕಾದ್ರೆ ಸ್ವೀಟ್ ರೂಮು, ಆರ್ಡಿನರಿ ರೂಮ್ ಬೇಕಾದ್ರೆ ಆರ್ಡಿನರಿ ರೂಮು, ಡಬಲ್ ಕಾಟ್ ಬೇಕಾದ್ರೆ ಡಬಲ್ ಕಾಟು, ಸಿಂಗಲ್ ಬೇಕಾದ್ರೆ ಸಿಂಗಲ್ಲು ಎಲ್ಲ ಮಾಡ್ಬಿಟ್ಟು ಕೊಟ್ಬಿಡೋದಪ್ಪ. ಅವ್ರು ದುಡ್ಡು ಕಟ್ಕೋಬೇಕಪ್ಪ, ಸರ್ಕಾರ ಕೊಡಂಗಿಲ್ಲ. ಅದನ್ನ ಜೈಲು ಅಂತ ಡಿಕ್ಲೇರ್ ಮಾಡ್ಬಿಡೋದು. ಎಲ್ಲ ಫೆಸಿಲಿಟಿ ಯಾರು ಹೊರಗೆ ಬರಂಗಿಲ್ಲ, ಜೈಲೇ ಸ್ಪೆಷಲ್ ಆಗಿರುತ್ತೆ. ಯೋಚನೆ ಮಾಡಿ, ಕ್ರಾಂತಿಕಾರಿಯಾಗಿ ಯೋಚನೆ ಮಾಡಿ. ಎಲ್ಲ ಚೇಂಜ್ ಬೇಕು ಜನಕ್ಕೆ.